ನಮ್ಮ ಅಪ್ಪಂದಾಗದೇನು ಮೋಟ್ರ್ ತುಂಬೋದು, ಶಾವರ್ ಗುಡಿಯಾಗ ಹೋಗಿ ಕುಣಿದು, ಯಾರೇ ದ್ಯಾಬೇರ್ದವ್ರ ಮೈಯ ಕೈ ನುಸತ್ತಂದು ದ್ಯಾಬೇರ್ದವ್ರ ಕೇಳೋದು. ಇವನಾಗಿ ಹೋಗಿ ಹೇಳೋಣ, ಅವ್ರು ಹೇಳೋರು ದ್ಯಾಬೇರ್ದವ್ರು ಹತ್ತೆ ಕೇಳ್ತಾರೆ. ಅವ್ರದ್ದು ಏನು ಹೋಗುತ್ತದೆ, ಅವ್ರಿಗೆ ರೊಕ್ಕ ಹಿರಿದೆ ಇರ್ತದೆ. ಅದಕ್ಕೆ ನನಗೊಬ್ಬರು ಏನು ಹೇಳಿದ್ರು, ನಿಮ್ಮ ಅಪ್ಪ ಹಿಂಗೆ ಹೊಲ ಬರ್ದು ಕೊಡಾತನೋ, ನಿಮ್ಮ ತಂಗಿ ಮದುವೆ ಮಾಡಾತನ, ಮತ್ತು ನಿಮ್ಮ ಅಪ್ಪಗೆ 2000 ಇಸ್ವಿಯಾಗೆ ಅವ ರೊಕ್ಕ ತೆಗೆದು 1 ಲಕ್ಷ ಮುಟ್ಸಿಲ್ಲ, ಹೊಲ ಕಳ್ಕೊತಿರೋ ನೋಡ್ರಿ, ವಿಚಾರ ಮಾಡಿರಿ, ಹೊಲ ಬರೋದು ಕೊಡಬೇಡ ಹೇಳು, ಬಡ್ಡಿ ಹಂಗೆ ರೊಕ್ಕ ತೆಗಿತೇಳು, ಇದಕ್ಕೆ ಯಾದಿ ಮೇಲೆ ಸಾದಿ ಮಾಡತ್ತೇಳು. ನಾವು ಹೇಳಕ್ಕೆ ಅಂತಂಬ್ರಾಗಿ ಹೇಳಕ್ಕೆ ಹೋಗೋಣ, ಅದು ಜಗಳಕ್ಕೆ ಬೀಳ್ತಾನ, ಸರಿ ಅನ್ಸಲ್ಲ. ನನಗೊಬ್ಬರು ನಮ್ಮ ಕಾಕನ ಮಕ್ಕಳಿಗೆ ತಿಳಿಸಿ ಹೇಳಿದ್ರು. ಅಂದ್ರೇನು ಖಾಸ ಅವ ಪಾಪ ಅವ ಹೇಳೋದಕ್ಕೆ ನಮ್ಮ ತಪ್ಪಲ್ಲ. ಹೇಳ ನಾ ಏನು ಮಾಡಿದ್ನಿ, ಮನ್ಯಾಗ ಹೋಗಿ ನಮ್ಮವ್ವ ಬನ್ನಿ, ಹೊಲ ಬರ್ದು ಕೊಡಕ್ಕೆ ಹೋಗ್ಬೇಡ್ರಿ, ಯಾದಿ ಮ್ಯಾಚ್ ಯಾದಿ ಮಾಡಿರಿ, ಹಿಂಗೆ ನಿಮ್ಮ ಕೈಲಿ 2000 ಇಸ್ವಿಯಾಗ ತೆಗೆದು ಇದು 16 ಮಟ್ಟ ಆದ್ರೆ ನಿಮ್ಗೆ ₹1 ತುಂಬೋದಾಗಿಲ್ಲ, ಆಗಂಗಿಲ್ಲ, ಸುಮ್ಮನೆ ಹೊಲ ಹೋಗ್ತದೆ, ನಾಳೆ ವಜ್ಜಿ ಬೀಳ್ತದೆ ಅಂದ್ರೆ ಅಂದಳಕ್ಕೆ ನೀ ಅಡ್ಡಾಗಿ ಆಯ್ತಾಳೆ. ನಮ್ಗೆ ಅಂತಮ್ರು ಬರ್ದು ಕೊಡಕ್ಕೆ ಹೋಗೋಣ, ನಾ ಏನಾದ್ನಿ ಅಡ್ಡಾದ್ನಿ. ಅಡ್ಡಾಗನ ನಮ್ಮ ಅವ್ವ ಏನು ಮಾಡಿದ್ರು, ದ್ಯಾಬೇರಿ ದೇವ್ರ ಯಾರು ಹೇಳ್ತಿರಲ್ಲ ಅವರಿಗೆ ಹೋಗಿ ಕೇಳ್ದಳಿಕೆ ರೊಕ್ಕ. ಅವ್ರೇನು ಬಡ್ಡಿ ವ್ಯವಹಾರ ಆಡ್ತಾರೆ, ದೇವ್ರ ಹೇಳಕ್ಕೆ ಕೊಂಡಿರ್ತಾರೆ, ಅವರೇ ದೇವ್ರ ಹೇಳೋರು, ಅವರೇ ಅವ್ರದ್ದೇ ಗಾಡಿ ತೊಗೊಂಡೋಗವ, ಅವರೇ ಬಡ್ಡಿ ಹಂಗೆ ರೊಕ್ಕ ಕೊಡೋರು. ಅದನ್ನು ಹೇಳ್ತೀನಿ ಇಷ್ಟೇ. ಹೋಗಿ ಬರೆದು ಕೊಟ್ಟರು ಬರೋ ಕೊಡೋಕ್ಕಿಂತ ಮುಂಚೆ ಅಲ್ಲಿ ಒಬ್ಬ ಅವರು ರಿಲೇಟಿವೇ ಆಗಬೇಕು, ರಿಲೇಷನ್ ಆಗಬೇಕು. ನಮ್ಮ ತಾಯಿಗೆ ಬಂದು ಮನೆ ತಂದು ಹೇಳಿದ್ರು ಅವ್ರು ಕೆಟ್ಟ ಸುಮಾರದಾರ, ಕುಡಬೇಡ್ರಿ ಕಸ್ತೂರ್ಬಾಯಿ, ಕುಡಬೇಡ, ನಾನು ನಿನ್ನ ಅಣ್ಣನ ಸರಿಯಾಗಿ ತಿಳ್ಕೊ, ತಮ್ಮನ ಸರಿಯಾಗಿ ತಿಳ್ಕೊ, ತಂದೆ ಸರಿಯಾಗಿ ತಿಳ್ಕೊ, ಕುಡಬೇಡ, ಸುಮಾರದಾರ, ಹಿಂಗೆ ಮಾಡ್ತಾರೆ. ಹೇ ಅಂದಳಕ್ಕೆ ಯಾವಾಗ ಇವ ಅಡ್ಡಾಗ್ಯಾನ ಅಂದ ಬಳಕೆ ಇವ ಜೀವಾನಿ ಹೊಡೆಯಲ್ಲಕ್ಕೆ ಅವ್ರು ಕರೆ. ನಾ ಅಲ್ಲೇ ಬರೆದು ಕೊಡ್ತೀನಿ ಅಂತ ಕಡ್ಡಿಗೆ ಬರೆದು ಕೊಟ್ಟರು. ನನ್ನ ತಾಯಿ ಕೇಳಿಲ್ಲ. ನಮ್ಮ ಅಪ್ಪನ ತಲೆ ತುಂಬ ಅದೇನು ನಮ್ಮಪ್ಪ, ಅದು ಯಾರು ಹೇಳ್ತಾರೆ ಹಂಗೆ ಕುಣಿತವ್ರು. ಹೆಂಡ್ರ ಕೈಯಾಗ ಕಾರ್ಬಾರೇನ ಇದು ಹಿಂಗೆ ನೋಡಿ, ಹೆಂಗಸ್ರ ಕೈಯಾಗ ಕಾರ್ಬಾರೇನ ಕಂಟಿಗೆ ಬಿಡಲಿಲ್ಲ, ಹೊಲ ಬರೆದು ಕೊಟ್ಟರು. ಅದು ನನಗೆ ಅವ ತಾಕೀತು ಮಾಡ್ದೆ. ಏನು ತಾಕೀತು ಮಾಡ್ದೆ ಅಂದ್ರೆ, ನೋಡಪ್ಪ ಅವ್ರಲ್ಲ ತಂಟೆ ತಕ್ಕಡಕ್ಕೆ ಹೋಗ್ಬೇಡ, ಅವು ಮೊದಲೇ ದ್ಯಾಬೇರಿ ದೇವರ ಮಾಡೋರು, ಅವು ಸರಿ ಇಲ್ಲ, ಬಿಟ್ಬಿಡೋ ಮರ ಎಲ್ಲಿ ನಿಂತೀವನ್ನ ಹಾಳು ಮಾಡ್ಕೋತಿ ಬೇಡ ಅನ್ನೋದು ನಾನು ಬಿಟ್ಟು ಅವರು ಸವಾಸಿಗೆ ಹೋಗಲಿಲ್ಲ. ಮುಂದೆ 1ನೇ ತಾರೀಕಿಗೆ ಮನೆ ಪಾಯ ಹಾಕಿದ್ರು. ಜನವರಿ 1ನೇ ತಾರೀಕಿಗೆ ಮನೆ ಪಾಯ ಹಾಕಿದ್ರು. 31ನೇ ತಾರೀಕಿಗೆ ಮದುವೆ ಇಟ್ಟರು. ಗೌಂಡ್ಯಾಗಳು ಹುಡುಕ್ಲ ಇದು ಇವ ದುಂಡಪ್ಪ, ನಾನೇ ಕಟ್ತೀನಿ ಹೇಳ, ನಾನೇ ಪಟ ಮುಗಿಸ್ತೀನಿ ಹೇಳ, ಕಟ್ಟಾಕಿ ನಾ ಕಟ್ತೀನಿ ಅಂತ ಇವ ಹಾರ್ಯಾಡಕತ್ತ. 8ನೇ ತಾರೀಕಾದರೂ ಯಾರೂ ಬರಲಿಲ್ಲ. ನನಗೆ ಶಿವಾಸು ಗಡ್ದೆ ಅವ್ನು ಸ್ವರ್ಗಕ್ಕೆ ಸೇರ್ಯಾನ. ಪಾಪ ಅವ ಹೆಲ್ಪ್ ಮಾಡ್ದ. ಅವ ಏನಂದ, ಹಿಂಗಾದ್ರೆ ಗಾವಾಗಲ್ಲ ಮಹೇಶ, ನೀ ಎಲ್ಲರೂ ಹುಡುಕಿ ತಂದು ಕಟ್ಟಡ ಮಾಡೋ, ಇದು ಸಮಸ್ಯೆ ಆಗ್ತದೆ, ನಾಳೆ ಮನೆ ಅರ್ಧೋಟ ಮದುವೆ ಎಲ್ಲ ಸಮಸ್ಯೆ ಆಗ್ತದೆ, ಬ್ಯಾಡ ಅಂತ ಹೇಳಿಕಿಸಿಂದ್ರೆ ಅವ ಕೈಕಾಲ ಇದು ಮಾಡೋಣ. ನಮ್ಮ ದೋಸ್ತ ಅನಿಲ್ ಅಂತ ಹೇಳಿ ಕೊನೆಬೇಗಿರ್ತಾನೆ, ಅವನಿಗೆ ಹೋಗಿ ಭೇಟಿ ಆದ್ನಿ. ಅವ ಸಿರ್ನಾಳಕ್ಕೊಂದು ಮನೆ ಹಿಡಿದ ಸ್ಕೂಲ್ ಕಟ್ಟಕ್ಕೆ. ಆ ಪೂಜಾರಿಯವರು ಅದಾರು ದೇವ್ರಿಗತ್ತು, ಮತ್ತು ಅವ್ರು ಪೂಜಾರಿಯವ್ರು ಇಟ್ಟು ಒಳ್ಳೆ ಮನುಷ್ಯರಲ್ಲ. ಅವ್ರಂದ್ರು ಆಯ್ತಳಪ್ಪ, ಹಿಂಗೆ ಆದತಿ, ಒಂದು 4 ದಿವ್ಸ ತಗೋ ಮಾಡ್ಕೋತೀವಿ. ಎಲ್ಲರೂ ಅದಾರೆ ಎಲ್ಲರೂ ಕೇಳ್ರಿ ನೀವು, ಸತ್ಯ ಇದು ಘಟನೆ. ಅವ್ರು ಏನು ಮಾಡಿದ್ರು, ಮನೆ ಕಟ್ಟಿಕೊಟ್ರು. ಸುಮ್ಮನೆ ಯಾಕೆ 28ನೇ ತಾರೀಕು ತನಕ ಮನೆ ಮುಗಿಸ್ಕೊಟ್ರು. ಎಲ್ಲ ಗಿಲ್ಲ ಹೊಡೆದು ಕೊಟ್ಟರು. 29ಕ್ಕೆ ನಾ ಪೂರಾ ಪೇಂಟ್ ಹೊಡೆದೀನಿ, 30ಕ್ಕೆ ಸತಿಗೆ ಪೇಂಟ್ ಹೊಡೆದೀನಿ. 31ನೇ ತಾರೀಕಿಗೆ ಮದುವೆ. ಇವರೆಲ್ಲ ಧಾಮ್ ಧೂಮ್ ಮದುವೆ ಎಲ್ಲರೂ ಮಾಡಿ, ಎಲ್ಲರೂ ಬಂದು ಮದುವೆ ಮಾಡಿ ಹೋದರು. ಅಟ್ಟಾದರೂ ನನ್ನ ತಾಯಿಗೆ ಅರಿವಿಲ್ಲ, ಅರಿವಿಲ್ಲ. ಮುಂದೆ ಒಂದು 5-6 ತಿಂಗಳದಾಗ ನಂದೊಂದು ಹುಡುಗಿ ಕೂಡ, ನಮ್ಮ ಕಾಕನ ಮಕ್ಕಳ ಮನ್ಯಾಗ ಒಂದು ಮದುವೆ ಇತ್ತು. ವರ್ಷ ಇರ್ಬೋದು, 1 ವರ್ಷನಾಗ ನಮ್ಮ ಕಾಕನ ಮಕ್ಕಳ ಮನ್ಯಾಗ ಮದುವೆ ಇತ್ತು. ನಮ್ಮ ವೈನಿ ಕರ್ಕೊಂಬರಕ್ಕೆ ನಾ ಹೋಗಾನ ಅಲ್ಲಿದೊಂದು ಹುಡುಗಿ ನಾ ಇಷ್ಟಪಟ್ಟಿದ್ನಿ. ಆಕೆನಾಗ ಭಾಳ ಇದು ಮಾಡೋಣ ಮಾತುಕತೆಯಾಗ ನಾನು ಇಷ್ಟಪಟ್ಟಿದ್ನಿ. ಮುಂದೆ ಆಕಿನಂತೆ ಮೊಬೈಲ್ ಇದ್ದಿತ್ತಲ್ಲ, ನಾ ಮೊಬೈಲ್ ಕೊಡ್ಬೇಕು, ಹೆಂಗಾರ ಮಾಡಿ ಏನರ ಗದ್ದಲ ಮಾಡ್ಬೇಕು ನಾನು ತಲೆಯಾಗ ಓಡಾಕತ್ತಿತ್ತು. ಅವಾಗ ನಾ ಏನು ಮಾಡಿದ್ನಿ, ನಮ್ಮ ಬಾಬಾಗಳ ಪಕ್ಕದ ಒಂದು ಮನ್ಯಾಗ ಒಂದು ಹುಡುಗಿ ಬರ್ತೀವಿ, ಆಕೆನೂ ಟಿ ವಿ ನೋಡೋಕೆ ಬರ್ತಿಳು, ನಾನು ಟಿ ವಿ ನೋಡೋಕೆ ಬರ್ತಿದ್ನಿ. ಆಕೆ ಹೇಳಿದ್ನೆ ಇಷ್ಟು.
ಆಕಿ ಹೇಳೋಣ ಆಕಿ ಮುಂದೆ ನಮ್ಮ ಅಪ್ಪ ಇಲ್ಲ, ನಮ್ಮ ಮಗು ಇಲ್ಲ, ನಮ್ಮ ಅಪ್ಪ ಇಲ್ಲ ಹಿಂಗೆ ಅನ್ಕೋತ ಕೂತಳು. ಅವ್ರು ಓದಾಳ ಅಪ್ಪಿಲ್ಲ. ಆಕಿ ಲವ್ ಮಾಡಕ್ಕೆ ಚಾಲು ಮಾಡಿ ಲವ್ ಮಾಡಕತ್ತಳು. ಅಂದ ನಾ ಅಲ್ಲದಿಂದ ಊರಾಗ 10 ಗಂಟೆಗೆ ಹೋಗ್ತೀನಿ, ನಾ ಸೀದಾ ಬಿಜಾಪುರ ಬರ್ತೀನಿ. ರಾತ್ರಿ 6 ಗಂಟೆಗೆ ಬರೋಬ್ಬರಿ ಬಿಜಾಪುರದಿಂದ ನಮ್ಮ ಊರಾಗ ನಾ ಹಾಜರಿರ್ತೀನಿ. ಅವಾಗ ಏನಾಯ್ತಂದ್ರೆ ಡೈಲಿ ನನ್ನ ಗಾಡಿ ಮ್ಯಾಗ ಬರ್ತೀವ್ರು ಅವ್ರ ಕಾಕನ ಮಗಳು ಆಕಿ ಬರಾನ. ಅದು ಮುಂದೆ ಆಕೆ ಲವ್ ಮಾಡಕತ್ತಳು ಅಂತ ಆ ಹುಡುಗಿನ ತಲೆಂದು ಬಿಟ್ಟೇ ಬಿಟ್ಟಿನಿ. ಯಾವುದು ನಾವು ಫಸ್ಟ್ ಲವ್ ಮಾಡೋದು ಈಕಿನ ಬೆನ್ನ ಹತ್ತೀನಿ. ಈಕಿನಾಗ ಬೆನ್ನ ಹತ್ತಿ ಬಂದಾಳ ಅನ್ನೋಕೆ ನಾ ವಿಚಾರ ಬಿಟ್ಬಿಟ್ಟು ಬರಾನ. ನನ್ನ ಕೂಡ ಒಬ್ಬ ನೀಚ ಸುಳಿ ಮಗ ಒಬ್ಬ ಈಕಿ ಕಾಡ್ಸೋದು ಇದು ಮಾಡೋದು ಮಾಡತ್ತಿದ. ಅವನಿಗೆ ಒಂದು ಸಲ ಜಗಳ ತೆಗ್ದ್ರೆ ಒಂದು ದೇವಿ ಜಾತ್ರೆ ಟೈಮ್ದಾಗ ಈಕೆ ಡ್ಯಾನ್ಸ್ ಮಾಡಿದ್ಳು. ಡ್ಯಾನ್ಸ್ ಮಾಡೋಣ ಅವಾಗ ಅವ್ನು ಫೋಟೋ ತೆಗೆದು 100 ರೂಪಾಯಿ ಕೊಟ್ಟಿದ್ದು. ಅದು ನಾನು ತಲೆ ಕಣ್ಕಸ್ತು. ಆವತ್ತು ನಾ ಜಗಳ ತೆಗೆದ್ನಿ. ಅದಕ್ಕೆ ಹೋಗಿ ಎಲ್ಲ ದೊಡ್ಡ ಹಣಿಬರ ಆಗಿ ಹೋಯ್ತು. ಆಕೆ ಬಿಟ್ಟು ತಡವಳಕ್ಕೆ ಹೋಗಿಬಿಟ್ಟು